So, hello aspirants, welcome to Competitive Study Circle YouTube ಚಾನಲ್. ಸೊ ಮೊನ್ನೆ ನಡೆದಂಥ ಬಿ ಎಮ್ ಟಿ ಸಿ ಪೇಪರ್ ಟೂದ್ದು ಕೀ ಆನ್ಸರ್ ಡಿಸ್ಕಸ್ ಮಾಡತ್ತೀನಿ ಈ ವಿಡಿಯೋ ಒಳಗೆ. ಇದು ಎಕ್ಸಾಮು 1/9/2024 ನಡೆದಿರ್ತೈತಿ. ಸೊ ಇಲ್ಲೇ A3 ಪೇಪರ್ ವರ್ಷನ್ನ ನಾನು ಇಲ್ಲಿ ಡಿಸ್ಕಸ್ ಮಾಡತ್ತೀನಿ. ಓಕೆ, ಇದು ಮುಂದೆ ಬರುವಂಥ ವಿಲೇಜ್ ಅಕೌಂಟೆಂಟು ಮತ್ತು ಪಿ ಡಿ ಒ ಎಕ್ಸಾಮ್ಗಳಿಗೆ ಹೆಲ್ಪ್ಫುಲ್ ಆಗುತ್ತೆ ಈ ಎಕ್ಸಾಮು, ಈ ವಿಡಿಯೋ. ಓಕೆ, ಫಸ್ಟ್ ಕ್ವಶನಿಂದ ಸ್ಟಾರ್ಟ್ ಮಾಡೋಣಂತೆ. ಈ ಕನ್ನಡ ಅಂಕಿಯನ್ನು ಮುಂದಿನ ಇಂಗ್ಲೀಷ್ ಅಂಕಿಯೊಂದಿಗೆ ಸರಿಯಾಗಿ ಹೊಂದಿಸಿ ಅಂತೈತಿ. ಸೊ ಇದು ಕರೆಕ್ಟ್ ಆಪ್ಷನ್ ಬಂದು ಸೆಕೆಂಡ್ ಆಪ್ಷನ್ 10, 6, 67, 9. ಸೆಕೆಂಡ್ ಕ್ವಶನ್, ರನ್ನನನ್ನು ಶಕ್ತಿ ಕವಿ ಎಂದವರು ಯಾರು? ಸೊ ಇದರ ಆನ್ಸರ್ ಬಂದು ಕುವೆಂಪು. ಥರ್ಡ್ ಕ್ವಶನ್, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಈ ಮೇಲಿನ ನಾಣ್ಣುಡಿಯಲ್ಲಿ ಬಳಸಿರುವ ಅಲಂಕಾರ ಯಾವುದು? ಸೊ ಅಲಂಕಾರ ಯಾವುದು ಅಂತ ಕೇಳಿದ್ದಾರೆ. ಇದು ಯಾವುದು ಅಲಂಕಾರ ಅಂದರೆ ದೃಷ್ಟಾಂತ ಅಲಂಕಾರ. ಫೋರ್ತ್ ಕ್ವಶನ್, ಭೂಮಿಗೆ ಬಿದ್ದ ಬೀಜ ಎದೆಗೆ ಬಿದ್ದ ಅಕ್ಷರ ಇಂದಲ್ಲ ನಾಳೆ ಫಲ ಕೊಡುವುದು. ಈ ಹೇಳಿಕೆಯನ್ನು ಯಾವ ಲೇಖಕ ತಮ್ಮ ಕೃತಿಯಲ್ಲಿ ಹೇಳಿದ್ದಾರೆ? ಸೊ ಯಾರು ಹೇಳ್ಯಾರಂತೇಳಿ ಕ್ವಶನ್ ಐತಿ. ಫೋರ್ತ್ ಒನ್, ದೇವನೂರು ಮಹಾದೇವಪ್ಪ ಈಸ್ ದಿ ರೈಟ್ ಆನ್ಸರ್. ಓಕೆ, ಫಿಫ್ತ್ ಕ್ವಶನ್, ಈ ವಾಕ್ಯವನ್ನು ಕ್ರಮವಾಗಿ ಜೋಡಿಸಿರಿ ಅಂತೈತಿ. ಓಕೆ, ಇದರ ಆನ್ಸರ್ ಬಂದು ಫೋರ್ತ್ ಒನ್, DABCE. ವಿದ್ಯಾರ್ಥಿಗಳು ಪಾಠ ಕಲಿಯಲು ಶಾಲೆಗೆ ಹೋದರು. ಸೊ ಸಿಕ್ಸ್ತ್ ಕ್ವಶನಿಂದ ಏನೈತಿ, ಇಂಗ್ಲೀಷ್ ಸಬ್ಜೆಕ್ಟ್ ಸ್ಟಾರ್ಟ್ ಆಕೈತಿ. ಓಕೆ, in the following question, an idiomatic phrase, a proverb has been given followed by some alternatives. Choose the one which best express the meaning of the given idiom or proverb. To take with a grain of a salt. ಈ idiom ಮತ್ತು ಮೀನಿಂಗ್ ಕೇಳಿದಾರೆ. ಓಕೆ, ಟು ಟೇಕ್ ವಿತ್ ಅ ಗ್ರೇನ್ ಆಫ್ ಅ ಸಾಲ್ಟ್ ಅಂದರೆ ಟು ಟೇಕ್ ವಿತ್ ಸಮ್ ರಿಸರ್ವೇಷನ್ ಇಸ್ ದ ರೈಟ್ ಆನ್ಸರ್. ಸೆವೆಂತ್ ಕ್ವಶನ್, ಮ್ಯಾಚ್ ದ ಫಾಲೋಯಿಂಗ್ ಐತಿ. ಸೊ ಇದರ ಆನ್ಸರ್ ಏನಕ್ಕೈತೆ ಅಂದರೆ ಫಸ್ಟ್ ಆಪ್ಷನ್ ಇಸ್ ದಿ ರೈಟ್ ಆನ್ಸರ್. ಸೊ ಏಯ್ತ್ ಕ್ವಶನ್, ಚೂಸ್ ದ ಕರೆಕ್ಟ್ ಆನ್ಸರ್ ಇನ್ ದ ಫಾಲೋಯಿಂಗ್ ಆಫ್ಟರ್ ರಿಮೂವಿಂಗ್ ದ ಅಡ್ವರ್ಬ್ ಟು. ಸೊ ಇದರ ಆನ್ಸರ್ ಬಂದು ಕರೆಕ್ಟ್ ಆನ್ಸರ್ ಬಂದು ಫೋರ್ತ್ ಆಪ್ಷನ್, ದ ನ್ಯೂಸ್ ಈಸ್ ಸೋ ಗುಡ್ ದ್ಯಾಟ್ ಇಟ್ ಕೆನಾಟ್ ಬಿ ಟ್ರೂ. ನೈನ್ತ್ ಕ್ವಶನ್, ಜುಲ್ಫಿಕರ್ ಘೋಸ್ ಈಸ್ ಡ್ಯಾಶ್ ಪೋಯೆಟ್ ಆ್ಯಂಡ್ ಡ್ಯಾಶ್ ಎಸೇಜ್. ಸೊ ಇಲ್ಲಿ ಆರ್ಟಿಕಲ್ಸ್ ಕೇಳಿದರೆ ಯಾವ ಆರ್ಟಿಕಲ್ ಸರಿಯಾಗಿ ಹೊಂತಾವ ಅಂತೇಳಿ. ಸೊ ಥರ್ಡ್ ಆಪ್ಷನ್ ಇಸ್ ರೈಟ್ ಫಾರ್ ದಿಸ್ ನೈನ್ತ್ ಕ್ವಶನ್ಗೆ. ಸೊ ಟೆಂತ್ ಕ್ವಶನಿಗೆ ಹೋಗೋಣ. ಹಿ ಸೆಡ್ ಐ ಕ್ಲೀನ್ ಮೈ ಟೀತ್ ಟ್ವೈಸ್ ಅ ಡೇ. ಸೆಲೆಕ್ಟ್ ದ ಆಪ್ಷನ್ ವಿಚ್ ಬೆಸ್ಟ್ ಎಕ್ಸ್ಪ್ರೆಸಸ್ ದ ಗಿವನ್ ಸ್ಟೇಟ್ಮೆಂಟ್ ಇನ್ ಇಂಡೈರೆಕ್ಟ್ ಸ್ಪೀಚ್ ಕೇಳ್ಯಾರ. ಓಕೆ, ಈ ಕ್ವಶನ್ ಅಂತ ಇಂಡೈರೆಕ್ಟ್ ಸ್ಪೀಚ್. ಇದು ಕರೆಕ್ಟ್ ಆನ್ಸರ್ ಯಾವುದಕ್ಕಿತ್ತಂದರೆ ಹಿ ಸೆಡ್ ದ್ಯಾಟ್ ಹಿ ಕ್ಲೀನ್ಸ್ ಹಿಸ್ ಟೀತ್ ಟ್ವೈಸ್ ಅ ಡೇ. So next question, 11th question. In the following question, choose the alternative which best expresses the meaning of underline in the sentence. He was the most disputatious student I ever had. So ಇದರದ್ದು ಮೀನಿಂಗ್ ಕೇಳ್ಯಾರ. ಓಕೆ, ಆರ್ಗ್ಯುಮೆಂಟೇಟಿವ್ is the right answer. 12th question, Aman Pandit wants to write a letter to the subdivisional officer for a telephonic connection. The courteous leave taking of his letter should be. ಸೊ ಏನು ಯೂಸ್ ಮಾಡ್ಬೇಕು ಲೆಟರ್ ಒಳಗೆ ಅಂತ ಕೇಳಿದ್ದಾರೆ. ಓಕೆ, ಯುವರ್ಸ್ ಫೇತ್ಫುಲಿ ಅಂತ ಯೂಸ್ ಮಾಡ್ಬೇಕು ಆ ಲೆಟರ್ ಒಳಗೆ. ಓಕೆ, ನೆಕ್ಸ್ಟ್ ಕ್ವಶನ್, 13th ಕ್ವಶನ್, ದ ಕರೆಕ್ಟ್ ಟ್ರಾನ್ಸಿಟಿವ್ ವರ್ಬ್ ಆಫ್ ದ intransitive verb given in the sentence below is all his friend dash him. ಸೊ ಕರೆಕ್ಟಾಗಿರುವಂಥ ವರ್ಬ್ನ ನಾವು ಚೂಸ್ ಮಾಡಬೇಕು. 13th ಒನ್ 3, laughed at. All his friends laughed at him. Okay, 14th question, the first Indian English writer to achieve Jnanapita Award. So first Indian English writer ಯಾರಪ್ಪ ಅಂದರೆ ಥರ್ಡ್, ಅಮಿತಾವ್ ಘೋಷ್ is the right answer. Okay, 15th question, select the word which means the same as the group of words given. The medical science of the problems of the old aged people. So so the right answer geriatrics.
16th one, fill in the blank with one word substituted. So question ಹಿಂಗೈತಿ, in and public government or historical records are kept. So one word substitution ಇದಕ್ಕೆ ಯಾವುದಕ್ಕೈತೆ ಅಂದರೆ archive. Okay. 17th question, fill in the blanks with the opposite words. Opposite word ಕೇಳ್ಯಾರ of the underlined word. Stingy. Stingy the opposite word generous. Okay. Next 18th question, fill in the blank with opposite word. Idu opposite word of underlined word condemns. Condemn the opposite word applaud. Applauds. Second option is correct. 19th question, choose the word which is synonym with underlined word. So underlined word barbarians ಅಂತ ಐತಿ. ಇದರ ಸಿನಾನಿಮ್ ಏನಾಕಿದೆ ಅಂದರೆ uncivilized is the right answer. 20th question, the following question has words designated as A, B, C, D, E, F, which are jumbled up and need to be arranged to form a proper sentence. Find out the correct sequence of a word. So ಇದರ correct sequence of the word ನಾವು ಚೂಸ್ ಮಾಡಬೇಕು. ಸೊ ಇದರ ಕರೆಕ್ಟ್ ಆನ್ಸರ್ ಬಂದು ಥರ್ಡ್ ಆಪ್ಷನ್ EDAFCB. ಓಕೆ. ನೆಕ್ಸ್ಟ್ ಕ್ವಶನ್, ದ 21st ಕ್ವಶನ್ನು ಅದೇ ರೀತಿ ಜಂಬಲ್ಡ್ ಆಗಿ ಕೊಟ್ಟಿದ್ದಾರೆ. ನಾವು ಕರೆಕ್ಟಾಗಿರೋ ಆಪ್ಷನ್ನ ಫೈಂಡ್ ಔಟ್ ಮಾಡಬೇಕು. ಸೊ 21st ಕ್ವಶನ್ದು ಆನ್ಸರ್ BCAEFD. So 22nd question, choose the right option to fill in the blanks. So fill in the blanks ನಾವು ತುಂಬಬೇಕು, ಇಲ್ಲಿ ಯಾವ್ದು ಸರಿ ಅಂತೈತೆ ಅದು. ಓಕೆ. 22nd ಫಸ್ಟ್ ಆಪ್ಷನ್ ಈಸ್ ರೈಟ್. Our uncle bought a silver idol and brought it home yesterday. 23rd question, choose the right option for the fill in the blanks. Okay, 23rd question ಗೆ fourth answer is correct. ಸೊ ಇವು ಹೋಮೋಫೋನ್ಸ್ ಅದಾವ, ಸೇಮ್ ಪ್ರೊನೌನ್ಸಿಯೇಷನ್, ಡಿಫ್ರೆಂಟ್ ಸ್ಪೆಲ್ಲಿಂಗ್ ಇರ್ತಾವೆ. ಓಕೆ. 24th question, fill the correct sentence that agrees to the first sentence. If you do not hurry ಅಂತೈತಿ. ಸೊ ಇದ್ರ ಕರೆಕ್ಟ್ ಆನ್ಸರ್ ಬಂದು ಇಫ್ ಯು ಡು ನಾಟ್ ಹರಿ ಯು ವಿಲ್ ಮಿಸ್ ದಿ ಟ್ರೈನ್. ಓಕೆ. 25th question, fill the correct articles in the following sentence. ಇಲ್ಲಿ ಪ್ರಾಪರಾಗಿ ಆರ್ಟಿಕಲ್ಸನ್ನು ನಾವು ಫಿಲ್ ಮಾಡಬೇಕು. ಸೊ ಇದ್ರ ಆಪ್ಷನ್ 4th ಬರ್ತೈತಿ, the rich and the poor from different section in any society. Okay. Next 26th question, fill the correct articles in the following sentence. 26th ಗೆ an and the will be right answer. 27th question, identify the correct form of a tense in the following sentence. ಕರೆಕ್ಟ್ ಆಗಿರೋ ಟೆನ್ಸನ್ನು ನಾವು ಇಲ್ಲಿ ಐಡೆಂಟಿಫೈ ಮಾಡಬೇಕು. 27th ಆನ್ಸರ್ ಟು ಗೆಟ್ಸ್. He gets up every day at 6 o'clock. 28th question, identify the correct form of a tense in the following sentence. 28th ಗೆ 4th is right one. I met a man who was carrying a log of wood. Okay. 29th question ಗೆ ಸೊ ಆ್ಯಡ್ ಪ್ರಿಫಿಕ್ಸ್ ಅಂತೈತಿ. ಸೊ ಪ್ರಿಫಿಕ್ಸನ್ನು ನಾವು ಆ್ಯಡ್ ಮಾಡಬೇಕು 29th ಕ್ವಶನ್ಗೆ. 29th ಕ್ವಶನ್ಗೆ ಆನ್ಸರ್ 4th ಒನ್. ಸೊ ಇಲ್ಲಿ ಡ್ಯಾಶ್ ಕೊಟ್ಟಾರೆ, ಇಲ್ಲೆಜಿಬಲ್ ಇಷ್ಟೇ ಇದೆ. ಓಕೆ. 30th ಕ್ವಶನ್ನು ಸೇಮ್ ಐತಿ, ಆ್ಯಡ್ ಸಫಿಕ್ಸ್ ಅಂತೈತಿ, ಸಫಿಕ್ಸ್. ಓಕೆ. ಸೊ ಡ್ಯಾಶ್ದಲ್ಲಿ ಯಾವ ಸಫಿಕ್ಸ್ ಕರೆಕ್ಟಾಗಿ ಅಂತಂತ ಹೇಳ್ಬೇಕು ನಾವು. 30th ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ದ ಪ್ರೆಸಿಡೆಂಟ್ ಗೇವ್ ಅ ಪ್ರೇಸ್ ವರ್ತಿ ಸ್ಪೀಚ್ ಆಟ್ ದ ಎಂಡ್ ಆಫ್ ಅ ಫಂಕ್ಷನ್. ಸೊ ನೆಕ್ಸ್ಟ್ ಕ್ವಶನ್ 31st ಕ್ವಶನ್. 31st ಕ್ವಶನ್ ಏನೈತಪ್ಪ, ಸೇಮ್ ಆ್ಯಡ್ ಅ ಸಫಿಕ್ಸ್ ಅಂತೈತಿ. ಸೊ ಪ್ರಾಪರ್ ಸಫಿಕ್ಸ್ ಯಾವ್ದು ಬರ್ತೈತೆ ಅಂದರೆ he had brotherly, ly is the right answer. So option 2nd is right answer. 32nd question, choose the most suitable alternative. Choose the suitable alternative ಅಂತ ಕೇಳ್ಯಾರ. The bird has dashed a nest in the tree. The bird has built a nest in a tree. Third option is correct. 33rd question, choose the right conjunction ಅಂತ ಕೇಳ್ಯಾರ.
ಸೊ ರೈಟ್ ಕಂಜಂಕ್ಷನ್. 33ಗೆ ಆನ್ಸರ್ 4 is correct. Although I was tired, I managed to complete the task. 34th question. Choose the suitable interjection. So dash, that was a great goal. 34th question ಗೆ second option is right answer. 35th question. Choose the most suitable alternatives. Okay. 35th question ಗೆ option 2 is the right answer. He fully understands the consequences of a bad habits. 36th question. Fill the blanks with the most appropriate words. Okay. So 36th question is right answer. Third, Raju is the bravest of all brothers. 37th question. Choose the appropriate question tag. So 37th answer. Fourth, didn't they? The Afghanistan cricket team defeated the Australian cricket team. Didn't they? Is the right answer. 38th question. 38th question ಒಳಗೆ ಏನಾಯ್ತಂದ್ರೆ ಫೈಂಡ್ ಔಟ್ ವಿಚ್ ಪಾರ್ಟ್ ಆಫ್ ದ ಸೆಂಟೆನ್ಸ್ ಹ್ಯಾಸ್ ಆನ್ ಎರರ್ ಆ್ಯಂಡ್ ಸೆಲೆಕ್ಟ್ ದ ಅಪ್ರೋಪ್ರಿಯೇಟ್ ಆಪ್ಷನ್. ಇದ್ರೊಳಗೆ ಯಾವುದು ಎರರ್ ಐತಂತ ನಾವು ಕಂಡುಹಿಡಬೇಕು. 38 ಇಸ್ ರೈಟ್ ಆನ್ಸರ್. ಥರ್ಡ್, ಸಿ ಹ್ಯಾಸ್ ದಿ ಎರರ್. ಓಕೆ. 39th question. ರಾಜು ಹ್ಯಾಸ್ 2 bicycles at home. ಇದು ಕ್ವಶನ್ ಟ್ಯಾಗದ ಕ್ವಶನ್. ಓಕೆ. 39th ಫಸ್ಟ್ option is right answer. Hasn't he? Raju has 2 bicycles at home. Hasn't he? On a rainy evening last week, neither the kids nor the senior citizen dash in the park. So ಇದಕ್ಕೆ ಯಾವ್ದು ಅಪ್ರಾಪ್ರಿಯೇಟ್ ಆಕೈತೆ ಅಂದ್ರೆ were seen. ಓಕೆ. ಸೊ 41st ಕ್ವಶನ್ ಇಂದ ಅಗೇನ್ ಕನ್ನಡ ಸ್ಟಾರ್ಟ್ ಆಕೈತಿ. ಅನ್ನದ ದಾರಿ ಈ ನುಡಿಗಟ್ಟಿನ ಅರ್ಥ ಇಸ್ ಬದುಕುವ ಮಾರ್ಗ. ಸೊ ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ರೆ 42nd ಕ್ವಶನ್. 42ಗೆ ಆನ್ಸರ್ ಆಪ್ಷನ್ 1 ಆಕೈತಿ, ರೈಟ್ ಆನ್ಸರ್. ಓಕೆ. ಈ ಕೆಳಗಿನ ಪದಗಳನ್ನು ಹೊಂದಿಸಿ ಬರೆಯಿರಿ. ಅಗೇನ್ ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಾರೆ. 43ಗೆ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. 44th ಕ್ವಶನ್. ಭಾರತದ ಸಿಂಧು ರಶ್ಮಿ ಇದು ಸಾಹಿತ್ಯದ ಯಾವ ಪ್ರಕಾರಕ್ಕೆ ಸೇರಿದ ಕೃತಿ? 44ಗೆ ಮಹಾಕಾವ್ಯ ಇಸ್ ದಿ ರೈಟ್ ಆನ್ಸರ್. 45th ಸ್ವತಂತ್ರವಾದ ವಿಭಕ್ತಿ ಪ್ರತ್ಯಯವಿಲ್ಲದ ವಿಭಕ್ತಿ ಯಾವುದು? ಓಕೆ. 45ಗೆ ಫಸ್ಟ್ ಪಂಚಮಿ ವಿಭಕ್ತಿ ಇಸ್ ದಿ ರೈಟ್ ಆನ್ಸರ್. 46th ಕ್ವಶನ್. ಪ್ರಕೃತಿಯೇ ವಿಭಕ್ತಿಯಾರ್ಥದಲ್ಲಿ ಪ್ರಯೋಗವಾಗುವ ವಿಭಕ್ತಿ ಯಾವುದು? 46th ಕ್ವಶನಿಗೆ ಥರ್ಡ್ ಆಪ್ಷನ್ ಇಸ್ ರೈಟ್ ಆನ್ಸರ್, ಪ್ರಥಮ ವಿಭಕ್ತಿ. ಕವಿಯಿಂದ ಕಾವ್ಯವು ಬರೆಯಲ್ಪಡುತ್ತದೆ. ಗೆರೆ ಎಳೆದ ವಾಕ್ಯದ ಕರ್ತರಿ ರೂಪವನ್ನು ಬರೆಯಿರಿ. ಸೊ ಯಾವುದು ಕರ್ತರಿ ರೂಪ ಅಂತ ಕೇಳಿದ್ರೆ 47th ಥರ್ಡ್ ಆಪ್ಷನ್ ಇಸ್ ರೈಟ್. ಕವಿಯು ಕಾವ್ಯವನ್ನು ಬರೆಯುತ್ತಾನೆ. ಸೊ 48th ಕ್ವಶನ್. ಮುಂದಿನ ಪದಗಳಲ್ಲಿ ಗುಂಪಿಗೆ ಸೇರದ ಪದವನ್ನು ಗುರುತಿಸಿ ಅಂತೈತಿ. ಓಕೆ. 48ಗೆ ಫೋರ್ತ್ ಈಸ್ ರೈಟ್ ಆನ್ಸರ್. ಮನೆ, ಮರ, ಗದೆ, ರಾತ್ರಿ. ಸೊ 49th ಕ್ವಶನಿಗೆ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಹೇಳಿಕೆಯು ಸರಿ, ಸಮರ್ಥನೆಯು ಸರಿಯಾಗಿದೆ. ಸೊ 50th ಕ್ವಶನ್. ಹಳ್ಳಿಗಳಲ್ಲಿ ಎಲ್ಲರ ಮನೆಗಳಲ್ಲಿ ಎತ್ತರವಾದ ತೆಂಗಿನ ಮರಗಳು ಇರುತ್ತವೆ. ಅಡಿಗೆರೆ ಎಳೆದ ಪದದ ನಾಮಪದಗಳು ಯಾವ ಬಗೆಗೆ ಸೇರಿದೆ ಅಂತ ಕೇಳಿದ್ದಾರೆ. ಎತ್ತರವಾದ ಯಾವುದು ನಾಮಪದ ಅಂದರೆ 50th 3 ಗುಣವಾಚಕ. 51st ಕ್ವಶನ್. ದೇವರು ಲೋಕವನ್ನು ರಕ್ಷಿಸುವನು ಈ ವಾಕ್ಯದಲ್ಲಿ ಬಂದಿರುವ ಕರ್ತೃಪದ. ಸೊ ಕರ್ತೃಪದ ಯಾವುದಪ್ಪ ಅಂದರೆ 51 ಓಕೆ 3 ದೇವರು ಇಸ್ ದಿ ಕರ್ತೃಪದ. ವೈರು ವಿತ್ತಂಡಕ್ಕೆ ಪದದ ಸರಿಯಾದ ವಿಭಜನೆ ಯಾವುದು? 52ಗೆ ಫೋರ್ತ್ ಆಪ್ಷನ್ ಈಸ್ ರೈಟ್. ವೈರುವು ಪ್ಲಸ್ ಇತ್ತಂಡಕ್ಕೆ. ಈ ಮುಂದಿನ ಆಯ್ಕೆಗಳಲ್ಲಿ ಯಾವುದು ಪ್ರಥಮ ಪುರುಷ ಸರ್ವನಾಮಗಳಲ್ಲ? 53ಗೆ ಫಸ್ಟ್ ಆಪ್ಷನ್ ಈಸ್ ಕರೆಕ್ಟ್, ನೀನು.
ನಿನಗೆ ಒಳ್ಳೆಯದಾಗಲಿ ಇದು ಕ್ರಿಯಾಪದದ ಯಾವ ರೂಪವಾಗಿದೆ? ಓಕೆ, ಇದು ವಿದ್ಯಾರ್ಥಕ ರೂಪ. 55th ಕ್ವಶನ್, ಬನ್ನಿ ಬನ್ನಿ ಕುಳಿತುಕೊಳ್ಳಿ ಎಂಬ ವಾಕ್ಯದಲ್ಲಿ ಬಂದಿರುವ ದ್ವಿರುಕ್ತಿಯನ್ನು ಯಾವ ಅರ್ಥದಲ್ಲಿ ಬಳಸಲಾಗಿದೆ? 55ಗೆ ಥರ್ಡ್ ಆಪ್ಷನ್ ಇಸ್ ರೈಟ್, ಸಂಭ್ರಮದಲ್ಲಿ. 56th ಕ್ವಶನ್, ಈ ಮುಂದಿನವುಗಳಲ್ಲಿ ಯಕ್ಷಾಕ್ಷರ ಧಾತುವನ್ನು ಗುರುತಿಸಿ. ಸೊ ಇದ್ರಾಗ ಯಕ್ಷಾಕ್ಷರ ಧಾತು ಯಾವುದಂದ್ರೆ ಥರ್ಡ್ ಆಪ್ಷನ್ ಮೀ. 57th ಒನ್, ಹೊಂದಿಸಿ ಬರೆಯಿರಿ ಐತಿ. ಓಕೆ, 57th ಒನ್ ಸೆಕೆಂಡ್ ಆಪ್ಷನ್ ಇಸ್ ರೈಟ್ ಆನ್ಸರ್. 58th ಕ್ವಶನ್, ಕನ್ನಡದಲ್ಲಿ ಒಂದು ನಿಯಮಿತ ಉಚ್ಚಾರವಿಲ್ಲದ ಅಕ್ಷರ ಯಾವುದು? 58th ಫಸ್ಟ್ ಒನ್ ಅನುಸ್ವಾರ ಇಸ್ ದ ರೈಟ್ ಆನ್ಸರ್. ಓಕೆ, 59th ಕ್ವಶನಿಗೆ ಥರ್ಡ್ ಆಪ್ಷನ್ ಇಸ್ ರೈಟ್ ಆನ್ಸರ್. ಈ ವಾಕ್ಯದಲ್ಲಿ ಸರಿಯಾದ ಚಿಹ್ನೆಗಳನ್ನು ಬಳಸಿದ ಆಯ್ಕೆ, ಇದ್ರಾಗ ಯಾವ ಕರೆಕ್ಟ್ ಆನ್ಸರ್ ಅಂದರೆ ಥರ್ಡ್ ಆಪ್ಷನ್ ಇಸ್ ಕರೆಕ್ಟ್ ಆನ್ಸರ್. ಓಕೆ, 60th ಒನ್ ಸಮಾಜ ಪದದ ಅರ್ಥ ಆನೆ. ಓಕೆ, 61st ಒನ್ ಈ ಮುಂಚೆ ಸೂಚಿಸಿರುವ ಯಾವ ಮರವನ್ನು ಶಾಲ್ಮಲಿ ಎಂದು ಪದದಿಂದ ಗುರುತಿಸಲಾಗಿದೆ? 61ಸ್ಟಿಗೆ ಫೋರ್ತ್ ಆಪ್ಷನ್ ಇಸ್ ರೈಟ್, ಬುರುಕ. 62nd, ಸೊ ಇದು ಮ್ಯಾಚ್ ದ ಫಾಲೋಯಿಂಗ್ ಐತಿ. 62ಗೆ ಸೆಕೆಂಡ್ ಆಪ್ಷನ್ ಇಸ್ ರೈಟ್ ಆನ್ಸರ್. 63rd ಕ್ವಶನ್, ಆ ಶಬ್ದದ ಮುಂದೆ ಈ ಕೆಳಗಿನ ಯಾವ ಸ್ವರಗಳು ಬಂದರೆ ಸಂಧಿ ಕಾರ್ಯ ಮಾಡಬಹುದು? 63ಗೆ ಫಸ್ಟ್ ಆನ್ಸರ್ ಇಸ್ ಕರೆಕ್ಟ್. 64th ಕ್ವಶನ್, ರೂಢನಾಮ, ಅಂಕಿತನಾಮ, ಅನ್ವರ್ಥನಾಮಗಳ ನಾಮವಾಚಕ ಪ್ರಕೃತಿಗಳ ವಿಧಗಳಾಗಿವೆ. ಸೊ 64ಗೆ ಥರ್ಡ್ ಆಪ್ಷನ್ ಇಸ್ ರೈಟ್, ವಸ್ತುವಾಚಕ ಇಸ್ ರೈಟ್ ಆನ್ಸರ್. ಜಾನಕಿ ಶ್ರೀನಿವಾಸ ಮೂರ್ತಿಯವರ ಕೃತಿ, ಜಾನಕಿ ಶ್ರೀನಿವಾಸ ಮೂರ್ತಿಯವರ ಕೃತಿ ಕ್ರೌಂಚ ಪಕ್ಷಿಗಳು. ಓಕೆ, 66th ಕ್ವಶನ್, ಅವನನ್ನು ಎಲ್ಲಿಯೂ ನೋಡಿದ್ದೇನೆಂಬ ಸಂಗತಿ ನನಗೆ ಜ್ಞಾಪಕಕ್ಕೆ ಬಂದಿತೆ ಹೊರತು ಅವನ ಹೆಸರು ಏನೆಂಬುದು ಎಷ್ಟು ಯೋಚಿಸಿದರೂ ಹೊಳೆಯಲಿಲ್ಲ. ಇದು ಯಾವ ಬಗೆಯ ವಾಕ್ಯ ರೂಪಕ್ಕೆ ಉದಾಹರಣೆಯಾಗಿದೆ? ಇದು ಮಿಶ್ರ ವಾಕ್ಯವಾಗಿದೆ. ಸೊ 67th ಕ್ವಶನ್, ಎಲ್ಲ ಜಾತಿಯ ಷಟ್ಪದ ಬಳಸಿ ರಚನೆಯಾದ ಮೊದಲ ಕೃತಿ ಯಾವುದಪ್ಪ ಅಂದ್ರೆ 67th ಒನ್ ಫಸ್ಟ್ ಒನ್ ಕುಮುದೆಂದು ರಾಮಾಯಣ. ಸೊ 68th ಕ್ವಶನ್, ಹೊಂದಿಸಿ ಬರೆಯಿರಿ ಐತಿ. ಓಕೆ, 68ಗೆ ಆಪ್ಷನ್ 4 ಇಸ್ ದಿ ರೈಟ್ ಆನ್ಸರ್. 69th ಕ್ವಶನ್, ಈ ಮುಂದಿನವುಗಳಲ್ಲಿ ಗುಂಪಿಗೆ ಸೇರದೇ ಇರುವುದನ್ನು ಗುರುತಿಸಿ. ಸೊ ಯಾವುದು ಗುಂಪಿಗೆ ಸೇರಿಲ್ಲ ಅಂದರೆ 69th 3 ಸಂಕ್ರಾಂತಿ, ತಲೆದಂಡ, ಮಹಾಚೈತ್ರ. ಓಕೆ, 70th ಕ್ವಶನ್, ಅರಂಕು ಸಮಿಟ್ಟೋಡಂ ನೆನವುದೆನ್ನೆ ಮನಂ ಬನವಾಸಿ ದೇಶಂ. ಪ್ರಸಿದ್ಧವಾದ ಈ ಹೇಳಿಕೆ ಯಾವ ಕವಿಯದ್ದು? ಇದು ಪಂಪ ಅನ್ನೋರದು. 71st ಕ್ವಶನ್, ಇಲ್ಲಿ ಯಾವ ವಾಕ್ಯಗಳು ಸರಿಯಾಗಿವೆ ಅಂತ ಕೊಟ್ಟಿದ್ದಾರೆ? 71st ಒನ್ ಆಪ್ಷನ್ ಎ ಬಿ ಸಿ, ಎಲ್ಲ ಮೂರು ಸ್ಟೇಟ್ಮೆಂಟ್ಸ್ ಆರ್ ರೈಟ್. ಓಕೆ, 72nd ಕ್ವಶನ್, ಈ ಕೆಳಗಿನಲ್ಲಿ ಯಾವುದು ಡೇಟಾ ಸ್ಕ್ಯಾನಿಂಗ್ ಉಪಕರಣವಲ್ಲ? ಸೊ 72nd ಕ್ವಶನ್, which of the following is not a data scanning device? Okay, touch screen is the right answer. So 73rd question, match the following ಐತಿ. First option is right. Which operating system includes MS-DOS? 74th ಗೆ first one Windows. So 75th question, when the output of AND gate is 1. Okay, so computer questions ಇವೆಲ್ಲ. 75th ಗೆ only if both inputs are 1. 76th question, which of the following is the quick and clear method of communication? ಸೊ ಯಾವುದು ಕ್ವಿಕ್ ಆ್ಯಂಡ್ ಕ್ಲಿಯರ್ ಅಂತ ಕೇಳಿದಾರೆ. ಓಕೆ, 76th ಒನ್ ಥರ್ಡ್, ಫೇಸ್ ಟು ಫೇಸ್ ಇನ್ಫಾರ್ಮಲ್ ಕಮ್ಯುನಿಕೇಷನ್ ಈಸ್ ಕ್ಲಿಯರ್ ಮೆಥಡ್. 77th question, when we effectively communicate verbally, we should use
Simple words is the correct answer. Encryption is a process of converting plain text to cipher text. Fourth option is correct. 79th question. Dash is the uneven delay in the video or audio packet delivery. Jitter. Okay. 80th question. Match the following ಐತಿ. So 80th question is the right answer third. 81st question. The total number of rows present in a table is called as. 81st one 3. Cardinality. 82nd question. What is the relationship called when it is maintained between two entities? Okay, 82nd ಗೆ binary is the right answer. 83rd question. Dash is the process of finding errors in a software code. Okay, it is called as debugging. So 84th question. What is the computer terminology for login name and password verification? So the correct answer authentication is the right answer. Quick Heal, Norton, Smart Dog, McAfee are the example for ಇದು ಯಾವುದರ ಎಕ್ಸಾಂಪಲ್ ಅಂತ ಕೇಳಿದ್ದಾರೆ. ಓಕೆ, ಇಟ್ ಈಸ್ ಎಕ್ಸಾಂಪಲ್ ಫಾರ್ ಆ್ಯಂಟಿವೈರಸ್ ಇವೆಲ್ಲ. ಓಕೆ, 86th ಕ್ವಶನ್. ಡ್ಯಾಶ್ ಕ್ಯಾನ್ ಸರ್ವ್ ಅಪ್ ಟು 50,000 ಯೂಸರ್ಸ್ ಆಟ್ ಅ ಸೇಮ್ ಟೈಮ್. ಮೇನ್ ಫ್ರೇಮ್ ಕಂಪ್ಯೂಟರ್ಗೆ ನಾವು ಕಂಪ್ಯೂಟರ್ ಒಳಗೆ ನಾವು 50,000 ಯೂಸರ್ಸ್ ಸೇಮ್ ಟೈಮ್ ಯೂಸ್ ಮಾಡ್ಕೋಬೋದು. 87th ಕ್ವಶನ್. ಆ್ಯನ್ ಇಂಟರ್ನೆಟ್ ಸರ್ವಿಸ್ ಫಾರ್ ಅ ರಿಮೋಟ್ ಅಡ್ಮಿನಿಸ್ಟ್ರೇಷನ್ ಈಸ್ Telnet is the correct answer. 88th question. Which of the following is not an octal number? ಇದ್ರಾಗ ಯಾವುದು octal number ಅಲ್ಲ ಅಂತ ಕೇಳಿದರೆ. ಓಕೆ, ಅದರ ಆಪ್ಷನ್ ಬೋತ್ ಬಿ ಆ್ಯಂಡ್ ಸಿ. 678 and 144 is the right answer. 89th question. Which of the following is not a valid binary number? 89th question ಗೆ option 3 is the right answer. 1002. Full form of BCC in email composition is blind carbon copy. Sigma is used for dash in MS Excel. Sigma ni ಎದಕ್ಕೆ ಯೂಸ್ ಮಾಡ್ತೀವಿ ಅಂತ ಕೇಳಿದ್ದಾರೆ. ಓಕೆ, ಫಾರ್ ಆಟೋ ಸಮ್ ಮಾಡಲಿಕ್ಕೆ ನಾವು ಸಿಗ್ಮಾನ ಯೂಸ್ ಮಾಡ್ತೀವಿ. 92nd question. In Windows, we go to dash option in a control panel to uninstall a program from our computer. So programs and features ಆಪ್ಷನಿಗೆ ಹೋಗಿ ನಾವು ಡಿಲೀಟ್ ಮಾಡ್ತೀವಿ. ಓಕೆ, 93rd ಕ್ವಶನ್. ಡ್ಯಾಶ್ ಬಟನ್ ಈಸ್ ಯೂಸ್ ಟು ರಿಫ್ರೆಶ್ ದ ವಿಂಡೋಸ್ ಇನ್ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್. ಓಕೆ, ನಾವು F5ನ ಯೂಸ್ ಮಾಡ್ತೀವಿ ಫಾರ್ ರಿಫ್ರೆಶಿಂಗ್. ಓಕೆ, 94th ಕ್ವಶನ್. ದ ಫೈಲ್ ಎಕ್ಸ್ಟೆನ್ಷನ್ ಆಫ್ MS ವರ್ಡ್ ಫೈಲ್ ಎಕ್ಸ್ಟೆನ್ಷನ್ ಏನಂತೇಳಿ ಸೇವ್ ಆಗ್ತದೆ ಅಂತ ಕೇಳಿದ್ರೆ 94th ಆಪ್ಷನ್ 2 ಡಾಕ್. ಓಕೆ, 95th ಕ್ವಶನ್. ಮ್ಯಾಚ್ ದ ಫಾಲೋಯಿಂಗ್ ಐತಿ. ಓಕೆ, ಫಸ್ಟ್ ಜನ್ರೇಷನ್ ಯಾವಾಗಲೂ ವ್ಯಾಕ್ಯೂಮ್ ಟ್ಯೂಬ್ಸ್ A3 ಇದ್ದಿದ್ದು ನೋಡ್ಬೇಕಂದ್ರೆ ಆಪ್ಷನ್ 3 ಈಸ್ ರೈಟ್ ಆನ್ಸರ್. 96th ಕ್ವಶನ್. ಡ್ಯಾಶ್ ವಾಸ್ ದ ಫಸ್ಟ್ ಕಮರ್ಷಿಯಲ್ ಕಂಪ್ಯೂಟರ್ ಯೂಸ್ಡ್ ಇನ್ ಯುನೈಟೆಡ್ ಸ್ಟೇಟ್ಸ್. ಓಕೆ, 96th ಸೆಕೆಂಡ್. ಯುನಿವ್ಯಾಕ್ ವಾಸ್ ದ ಫಸ್ಟ್ ಕಮರ್ಷಿಯಲ್ ಕಂಪ್ಯೂಟರ್ ಯೂಸ್ಡ್ ಇನ್ US. ಓಕೆ, 97th ಕ್ವಶನ್. Which of the following helps to automate frequently used series of commands? Okay, macro helps us to automate a frequently used series of commands. 98th question. Nowadays Kannada text in internet web is available in dash format. ಯಾವ ಫಾರ್ಮ್ಯಾಟ್ ಒಳಗೆ ಐತಂದ್ರೆ 98th ಫಸ್ಟ್ ಫಾರ್ಮ್ಯಾಟ್. ಫಸ್ಟ್ ಆಪ್ಷನ್ ಇಸ್ ರೈಟ್ ಆನ್ಸರ್. UTF is the right answer. The size of IPv6. So the size ಎಷ್ಟಪ್ಪ ಅಂದರೆ 128 bits is the right answer. Identifying problems and solving step by step is known as 101st option algorithm. Identifying problems and solving step by step is called as algorithm. ಸೊ ಇಲ್ಲಿಗೆ ನಾವು ವಿಡಿಯೋ ಮುಗಿಸ್ತೀನಿ.
ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೊ ಕೀಪ್ ಸಪೋರ್ಟಿಂಗ್. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಓಕೆ, ಥ್ಯಾಂಕ್ಸ್. ಥ್ಯಾಂಕ್ ಯು.